ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕೂಡ ಫಾಲೋ ಮಾಡಲು ಮರಿಬೇಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಈ ವಾರ ಪಂಚಾಯಿತಿಯ ಮೊದಲನೆಯ ಹಂತ ಮುಗಿದಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಖಡಕ್ ಆಗಿ ಎಂಟ್ರಿ ನೀಡಿದರು. ಸುದೀಪ್ ಅವರು ಪ್ರತಿ ಬಾರಿ ವೇದಿಕೆಗೆ ಬಂದಾಗ ಮನೆಯ ಸದಸ್ಯರು ಲಿವಿಂಗ್ ಏರಿಯಾದಲ್ಲಿನ ಟಿವಿ ಮುಂದೆ ಕುಳಿತಿರುತ್ತಾರೆ. ಆದರೆ ಈ ವಾರ ನಡೆದಿದ್ದೇ ಬೇರೆ. ಸುದೀಪ್ ಅವರು ವೇದಿಕೆಗೆ ಬಂದಾಗ ಲಿವಿಂಗ್ ಏರಿಯಾದ ಸೋಫಾದ ಮೇಲೆ ಕೇವಲ 4 ಜನ ಸದಸ್ಯರು ಮಾತ್ರ ಇದ್ದರು. ಉಳಿದವರಲ್ಲಿ ಕೆಲವರು ಇನ್ನೂ ರೆಡಿಯಾಗುತ್ತಿದ್ದರೆ, ಪ್ರತಾಪ್ ಅಂತೂ ನಿದ್ದೆ ಮಾಡುತ್ತಿದ್ದರು. ಸುದೀಪ್ ಅವರು ವೇದಿಕೆಗೆ ಬಂದಾಗ ಎದ್ದೆವೋ ಬಿದ್ದೆವೋ ಎಂದು ಓಡೋಡಿ ಬಂದು ನಿಂತರು. ಅದರಲ್ಲಿ ಪ್ರತಾಪ್ ತಮ್ಮ ಮೈಕ್ ಅನ್ನು ಮರೆತು ಓಡಿ ಬಂದಿದ್ದರು. ಮನೆಯವರ ಅಶಿಸ್ತು ನೋಡಿದ ಸುದೀಪ್ ಸಿಟ್ಟಾದರು. ಬಿಗ್ ಬಾಸ್ ಫಸ್ಟ್ ಬಜರ್ ಆದಾಗಿನಿಂದಲೂ ನೋಡುತ್ತಿದ್ದೇನೆ, ಇದು ಸರಿಯಲ್ಲ ಎಂದರು ಸುದೀಪ್. ಹಾಗೆ ವಿನಯ್ ಅವರಿಗೆ, ಯಾಕೆ ವಿನಯ್, ಶಿಸ್ತು ಹೊರಟು ಹೋಯಿತಾ ಎಂದು ಪ್ರಶ್ನೆ ಮಾಡಿದರು. ಪ್ರತಾಪ್ಗೆ ಮೈಕ್ ಎಲ್ಲಿ ಎಂದು ಕೇಳಿದರು. ಆಗ ಪ್ರತಾಪ್ಗೆ ತಾನು ಮೈಕ್ ಧರಿಸಿಲ್ಲ ಎಂದು ತಿಳಿದು ಓಡೋಡಿ ಹೋಗಿ ಮೈಕ್ ಧರಿಸಿ ಬಂದರು. ಮೈಕಲ್ಗೂ ಸುದೀಪ್ ಸರಿಯಾದ ಕ್ಲಾಸ್ ತೆಗೆದುಕೊಂಡರು. ಒಂದು ಒಳ್ಳೆಯ ವೇದಿಕೆ ಸಿಕ್ಕಿ ಅಲ್ಲಿ ಒಂದಿಷ್ಟು ಮರ್ಯಾದೆ ಸಿಗುತ್ತಿದ್ದ ಹಾಗೆ ಆ ವೇದಿಕೆಯ ಮರ್ಯಾದೆ ಕಳೆಯುವ ನಿಯಮಗಳನ್ನು ಗಾಳಿಗೆ ತೂರುವುದು ನಿಮ್ಮ ಸ್ಟೈಲ್ ಅಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಈಗಲೇ ಮುಖ್ಯ ದ್ವಾರ ತೆಗೆಸುತ್ತೇನೆ, ಗೆಟ್ ಔಟ್ ಎಂದು ಸುದೀಪ್ ಸಿಟ್ಟಿನಿಂದ ಹೇಳಿದರು. ಸ್ಪರ್ಧಿಗಳ ಈ ರೀತಿಯ ನಡೆಯಿಂದ ಸುದೀಪ್ ಅವರಿಗೆ ತುಂಬಾನೇ ಬೇಸರ ಉಂಟಾಯಿತು. ನಂತರ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ನಡೆದ ಪಾಠಶಾಲೆಯ ಟಾಸ್ಕ್ ಬಗ್ಗೆ ಸುದೀಪ್ ಮಾತನಾಡಿದರು. ಶಾಲೆಯ ಟಾಸ್ಕ್ ನಲ್ಲಿ ಎಲ್ಲರೂ ಚೆನ್ನಾಗಿ ಭಾಗಿಯಾಗಿರಲಿಲ್ಲ. ತುಕಾಲಿ ಸಂತೋಷ್ ಅವರು ಮಾತ್ರ ಚೆನ್ನಾಗಿ ಆಟ ಆಡಿ ಎಲ್ಲರನ್ನೂ ರಂಜಿಸಿದ್ದರು. ಹಾಗೆ ಕೆಲವೊಂದು ಸ್ಪರ್ಧಿಗಳು ಚೆನ್ನಾಗಿ ಆಡಿದ್ದರು. ಆದರೆ ಕೆಲವು ಸ್ಪರ್ಧಿಗಳು ಆಸಕ್ತಿಯಿಂದ ಆಡಿರಲಿಲ್ಲ. ಈ ವಿಚಾರದ ಬಗ್ಗೆ ಸುದೀಪ್ ಅವರು ಸ್ಪರ್ಧಿಗಳ ಜೊತೆ ಚರ್ಚೆ ಮಾಡಿದರು. ಕಳೆದು ಹೋದ ಈ ಸಮಯ ಮತ್ತೆ ಸಿಗುವುದಿಲ್ಲ ಎನ್ನುವ ಕಿವಿ ಮಾತನ್ನು ಸ್ಪರ್ಧಿಗಳಿಗೆ ಹೇಳಿದರು ಸುದೀಪ್. ಈ ಮಾತು ಸ್ಪರ್ಧಿಗಳಿಗೆ ಹೌದು ಎಂದು ಅನಿಸಿತು. ರಾಕ್ಷಸರು ಮತ್ತು ಗಂಧರ್ವರು ಟಾಸ್ಕ್ ಅನ್ನು ಗಂಭೀರವಾಗಿ ಸ್ವೀಕರಿಸಿ ಆಡಿದ್ದೀರಿ. ಆದರೆ ಶಾಲೆ ಟಾಸ್ಕ್ ನಲ್ಲಿ ಕೆಲವರು ಫೇಲ್ ಆಗಿದ್ದೀರಿ. ಈ ಟಾಸ್ಕ್ ಅನ್ನು ಎಷ್ಟು ಅದ್ಭುತವಾಗಿ ಆಡಬಹುದಿತ್ತು. ಕಿರುಚಾಡಿದ್ರೆ ಮಾತ್ರ ಎಲ್ಲವನ್ನು ಹೊರಗೆ ಹಾಕಿದಂತೆನಾ? ಅಲ್ಲ, ನಕ್ಕರೆ ಎಲ್ಲವನ್ನು ಹೊರಗೆ ಹಾಕಿದಂತೆ ಆಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದರು ಸುದೀಪ್. ಕೆಲವರು ಎಷ್ಟೋ ಸೀಸನ್ ನೋಡಿ ಇಲ್ಲಿಗೆ ಬಂದಿದ್ದೀರಿ. ಸ್ಕೂಲ್ ಟಾಸ್ಕ್ ಹೇಗೆ ಇರುತ್ತದೆ ಅನ್ನೋದು ನಿಮಗೆ ಗೊತ್ತಿತ್ತು. ಮೊದಲ ಸೀಸನ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅನ್ನೋದು ಏನು ಎಂದೇ ಗೊತ್ತಿರಲಿಲ್ಲ. ಆದರೆ ಈ ಟಾಸ್ಕ್ ನ ಅವರು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಎಂದು ಸುದೀಪ್ ಸ್ಪರ್ಧಿಗಳಿಗೆ ಹೇಳಿದರು. ಬಿಗ್ ಬಾಸ್ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಸಕ್ಸಸ್ಫುಲ್ ಟಾಸ್ಕ್ ಅಂತ ಇದ್ದರೆ ಅದು ಶಾಲೆಯ ಟಾಸ್ಕ್. ಈ ಟಾಸ್ಕ್ಗೆ ನಿಮ್ಮ ಮುಗ್ಧತೆ ಬೇಕಿತ್ತು. ಈಗ ಮುಗಿದು ಹೋಯಿತು. ಬೇಕು ಅಂದರೂ ಶಾಲೆಯ ಸಮವಸ್ತ್ರ ಸಿಗುವುದಿಲ್ಲ. ಬೇಕು ಅಂದರೂ ನೀವು ಮಕ್ಕಳಾಗೋಕೆ ಆಗಲ್ಲ. ವಿದ್ಯಾರ್ಥಿಗಳು ಹೀರೋಗಳಾದ ಉದಾಹರಣೆ ಇದೆ. ಆದರೆ ನೀವೆಲ್ಲರೂ ಸ್ಟಾರ್ಸ್ ಬಗ್ಗೆ ಗಮನ ಹರಿಸುತ್ತಿದ್ದೀರಿ ಎಂದು ಸುದೀಪ್ ಕ್ಲಾಸ್ ತೆಗೆದುಕೊಂಡರು. ಆಗ ಎಲ್ಲಾ ಸದಸ್ಯರು ಮೌನವಾದರು. ಈ ವಾರ ಮುಗಿದು ಹೋಯಿತು. ಇನ್ನು ಮುಂದಿನ ವಾರಗಳಲ್ಲಿ ಮತ್ತೆ ಅಗ್ರೆಸಿವ್ ಟಾಸ್ಕ್ ಬರುತ್ತದೆ. ಕಿತ್ತಾಟ ನಡೆಯುತ್ತದೆ. ಏಳು ಬೀಳು ಇರುತ್ತದೆ. ಆಗ ನೀವು ಈ ಶಾಲೆಯ ಟಾಸ್ಕ್ ಅನ್ನು ಮಿಸ್ ಮಾಡಿಕೊಳ್ತೀರಿ. ಅನೇಕರಿಗೆ ಇಲ್ಲಿ ಶಾಲೆಯ ಟಾಸ್ಕ್ ಅರ್ಥ ಆಗಲೇ ಇಲ್ಲ ಎಂದರು ಸುದೀಪ್. ಸ್ನೇಹಿತರೆ, ಬಿಗ್ ಬಾಸ್ ನಲ್ಲಿ ಕಳೆದ ವಾರ ಸಾಕಷ್ಟು ಕಿತ್ತಾಟಗಳು ನಡೆದಿತ್ತು. ಟಾಸ್ಕ್ ಸಂದರ್ಭದಲ್ಲಿ ಪ್ರತಾಪ್ ಹಾಗೂ ಸಂಗೀತ ಅವರ ಕಣ್ಣಿಗೆ ಹಾನಿಯಾಗಿತ್ತು. ಆದರೆ ಈ ವಾರದ ಪಾಠಶಾಲೆಯ ಟಾಸ್ಕ್ ನಲ್ಲಿ ಸ್ಪರ್ಧಿಗಳ ನಡುವೆ ಜಗಳ, ಕಾದಾಟ ನಡೆದಿಲ್ಲ. ಎಲ್ಲರೂ ಸಮಾಧಾನದಿಂದ ಟಾಸ್ಕ್ ನಿಭಾಯಿಸಿದ್ದರು. ಆದರೆ ಈ ವಾರದ ಟಾಸ್ಕ್ ಅಂದುಕೊಂಡ ರೀತಿಯಲ್ಲಿ ವೀಕ್ಷಕರಿಗೆ ಮನರಂಜನೆ ನೀಡಿಲ್ಲ. ಇದಕ್ಕೆ ಕಾರಣ ಕೆಲವು ಸ್ಪರ್ಧಿಗಳು ಅಸಹಕಾರ ತೋರಿದ್ದರು. ಹಾಗಾಗಿ ವೀಕ್ಷಕರು ಟಾಸ್ಕ್ ಚೆನ್ನಾಗಿ ನಡೆದಿಲ್ಲ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದೇ ಕಾರಣಕ್ಕೆ ಸುದೀಪ್ ಅವರು ಸ್ಪರ್ಧಿಗಳಿಗೆ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡರು. ಇನ್ನು ಈ ವಾರದ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆ ನೀಡಿದರು. ಅದೇನೆಂದರೆ ಮನೆಯೊಳಗೆ ಇರುವ ಸ್ಪರ್ಧಿಗಳಿಗೆ ಪಾಸ್, ಫೇಲ್ ಮತ್ತು ಜಸ್ಟ್ ಪಾಸ್ ಎಂದು ನೀಡಲು ಹೇಳಿದರು.
ಅದರಂತೆ ಒಬ್ಬೊಬ್ಬರೇ ಸ್ಪರ್ಧಿಗಳು ತಮಗೆ ಸರಿ ಅನಿಸಿದ ಸ್ಪರ್ಧಿಗಳಿಗೆ ಪಾಸ್, ಫೇಲ್ ಮತ್ತು ಜಸ್ಟ್ ಪಾಸ್ ನೀಡಿದರು. ಪ್ರತಾಪ್ ಅವರು ಕಾರ್ತಿಕ್ಗೆ ಪಾಸ್ ನೀಡಿದರು. ಕಾರ್ತಿಕ್ ಅವರು ಮನೆಯ ಎಲ್ಲಾ ಟಾಸ್ಕ್ನಲ್ಲಿ ಎಲ್ಲಾ ರೀತಿಯ ವಿಚಾರಗಳಲ್ಲೂ ಚೆನ್ನಾಗಿ ನಿಭಾಯಿಸುತ್ತಾರೆ ಎಂದು ಕಾರಣ ನೀಡಿದರು ಪ್ರತಾಪ್. ಇನ್ನು ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರಿಗೆ ಪಾಸ್ ನೀಡಿದರು. ಮನರಂಜನೆ, ಟಾಸ್ಕ್ ಎಲ್ಲದರಲ್ಲೂ ಅವರು ಉತ್ತಮವಾಗಿ ಆಡ್ತಿದ್ದಾರೆ. ಯಾರ ಬಳಿ ಹೇಗೆ ಇರಬೇಕು ಎಂಬುದು ಅವರಿಗೆ ಗೊತ್ತಿದೆ ಎಂದು ವರ್ತೂರ್ ಹೇಳಿದರು. ಹಾಗೆ ಸಂಗೀತ ಅವರು ವಿನಯ್ಗೆ ಪಾಸ್ ನೀಡಿದರು. ಮೊದಲನೇ ವಾರದಿಂದ ಇಲ್ಲಿಯವರೆಗೂ ತುಂಬಾ ಚೆನ್ನಾಗಿ ಆಡಿಕೊಂಡು ಬರುತ್ತಿದ್ದಾರೆ ವಿನಯ್ ಎಂದು ಕಾರಣ ಹೇಳಿದರು ಸಂಗೀತ. ಇನ್ನು ನಮ್ರತಾ ಅವರು ತುಕಾಲಿ ಸಂತೋಷ್ಗೆ ಪಾಸ್ ನೀಡಿದರು. ತುಕಾಲಿ ಅವರು ಅಳಿಸ್ತಾರೋ ನಗಿಸ್ತಾರೋ ಆದರೆ ತಮ್ಮ ಗೇಮ್ ಅನ್ನು ತುಂಬಾ ಚೆನ್ನಾಗಿ ಆಡುತ್ತಿದ್ದಾರೆ ಎಂದು ನಮ್ರತಾ ಕಾರಣ ಹೇಳಿದರು. ಇನ್ನು ತನೀಷಾ ಅವರು ಕಾರ್ತಿಕ್ಗೆ ಪಾಸ್ ನೀಡಿದರು. ಕಾರ್ತಿಕ್ ಮೊದಲ ವಾರದಿಂದ ಇಲ್ಲಿಯವರೆಗೂ ತಮ್ಮತನವನ್ನು ಬಿಟ್ಟುಕೊಟ್ಟಿಲ್ಲ. ಸರಿ ತಪ್ಪುಗಳನ್ನು ನೇರವಾಗಿ ಹೇಳಿದ್ದಾರೆ. ಅವರ ನಿರ್ಧಾರಗಳು ಅವರದ್ದೇ ಆಗಿರುತ್ತದೆ ಎಂದು ಕಾರಣ ಹೇಳಿದರು ತನೀಷಾ. ಹಾಗೆ ಪವಿ ಅವರು ವಿನಯ್ ಅವರಿಗೆ ಪಾಸ್ ನೀಡಿದರು. ವಿನಯ್ ಅವರ ಜೊತೆಗಿದ್ದಾಗ ಅವರ ಸ್ನೇಹ ಏನೆಂಬುದನ್ನು ನಾನು ನೋಡಿದ್ದೇನೆ. ಅದಕ್ಕಾಗಿ ಅವರನ್ನು ಪಾಸ್ ಆಗಿದ್ದಾರೆ ಎಂದು ಹೇಳಿದ್ದೇನೆ ಎಂದರು ಪವಿ. ಕಾರ್ತಿಕ್ ಅವರು ತುಕಾಲಿ ಅವರಿಗೆ ಪಾಸ್ ನೀಡಿದರು. ತುಕಾಲಿ ಸಂತು ಈ ಮನೆಯೊಳಗೆ ತುಂಬಾ ಮನರಂಜನೆ ನೀಡಿದ್ದಾರೆ. ಮೊದಲ ವಾರದಿಂದ ಇಲ್ಲಿಯವರೆಗೂ ಅದ್ಭುತವಾಗಿ ರಂಜಿಸಿದ್ದಾರೆ ಎಂದು ಕಾರಣ ಹೇಳಿದರು ಕಾರ್ತಿಕ್. ಇನ್ನು ವಿನಯ್ ಅವರು ಮೈಕಲ್ ಈ ಮನೆಯಲ್ಲಿ ಪಾಸ್ ಆಗಿದ್ದಾರೆ. ಅವರ ವರ್ತನೆ ಈ ರಿಯಾಲಿಟಿ ಶೋನಲ್ಲಿ ವರ್ಕ್ ಆಗುತ್ತಿದೆ. ಕನ್ನಡ ಕಲಿಯೋದರಲ್ಲಿ ಅವರ ಆಸಕ್ತಿ ಜಾಸ್ತಿ ಇದೆ ಎಂದು ವಿನಯ್ ಕಾರಣ ಹೇಳಿದರು. ಇನ್ನು ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಪಾಸ್ ನೀಡಿದರು. ಯಾಕೆಂದರೆ ನಾವಿಷ್ಟು ಜನ ಬಂದಿರುವುದು ಒಂದೇ ಕ್ಷೇತ್ರದಿಂದ. ವರ್ತೂರ್ ಅವರ ಕ್ಷೇತ್ರವೇ ಬೇರೆ, ಆದರೂ ಕೂಡ ಉತ್ತಮವಾಗಿ ಎಲ್ಲರನ್ನು ರಂಜಿಸಿದ್ದಾರೆ ಎಂದರು ತುಕಾಲಿ ಸಂತೋಷ್. ಇನ್ನು ಈ ವಾರ ನಾಮಿನೇಟ್ ಆದ 6 ಜನ ಸ್ಪರ್ಧಿಗಳಲ್ಲಿ ಮೊದಲಿಗೆ ವಿನಯ್ ಅವರು ಸೇಫ್ ಆಗಿದ್ದಾರೆ. ಉಳಿದ 5 ಜನ ಸ್ಪರ್ಧಿಗಳಾದ ಸಂಗೀತ, ಪ್ರತಾಪ್, ಮೈಕಲ್, ಸಿರಿ ಮತ್ತು ಪವಿ ಇವರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಯಾರು ಸೇವ್ ಆಗುತ್ತಾರೆ, ಯಾರು ಬಿಗ್ ಮನೆಯಿಂದ ಹೊರ ಹೋಗಬಹುದು ಎನ್ನುವ ಕುತೂಹಲ ಕಾಡುತ್ತಿದೆ. ಸ್ನೇಹಿತರೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.